ಹುಕ್ಕೇರಿ ಬಸ್ ನಿಲ್ದಾಣದಲ್ಲಿ ವ್ಯಾಪಾರ ಮಳಿಗೆಗಳಿಗೆ ಬ್ರೇಕ್. ಕಾರಣ ಏನು? ಕಾಣದ ಕೈಗಳಿಗೆ ಕೈಗೊಂಬೆ ಆದರ. ಹುಕ್ಕೇರಿಯ ಬಸ್ ನಿಲ್ದಾಣದ ಅಭಿವೃದ್ಧಿಗೆ ಸದ್ಯ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಬಿದ್ದಿದೆ. ಯಾವುದೋ ಕಾಣದ ಕೈಗಳ ಕಿರಿಕಿರಿ ಶುರುವಾಗಿದೆ. ಪಟ್ಟಣದ ನೂತನ ಹೈಟೆಕ್ ಬಸ್ ನಿಲ್ದಾಣದ ಬಳಿ ಇದ್ದ ಅನುಪಯುಕ್ತ ಮೂತ್ರಾಲಯ, ಅದರ ಮುಂದೆ ಹಾಕುವ ತ್ಯಾಜ್ಯ ಕಸದ ರಾಶಿ, ಹೊರಗಡೆ ಬಯಲಲ್ಲಿ ಮೂತ್ರ ವಿಸರ್ಜನೆ, ಕೆಟ್ಟ ದುರ್ವಾಸನೆ, ಇದರಿಂದಾಗುವ ಸಾರ್ವಜನಿಕ ತೊಂದರೆಯನ್ನು ತಡೆಯಲು ಮತ್ತು ಖಾಸಗಿ ವಾಹನಗಳಿಗೆ ಬ್ರೇಕ್ ಹಾಕಿ ಸಂಸ್ಥೆಗೆ ಆಗುತ್ತಿರುವ ನಷ್ಟವನ್ನು ತಪ್ಪಿಸಲು ಹಾಗೂ ಬಯಲಲ್ಲೇ ಮೂತ್ರ ವಿಸರ್ಜನೆ ತಡೆಯುವ ನಿಟ್ಟಿನಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವಿಶಿಷ್ಟ ಹೆಜ್ಜೆ ಇಟ್ಟಿದ್ದು, ಸಂಸ್ಥೆಯ ಅಧೀನದ ಈ ನಿರುಪಯುಕ್ತ ಜಾಗದಲ್ಲೇ ಜನೋಪಯೋಗಿ ಮತ್ತು ಸಂಸ್ಥೆಗೆ ಆದಾಯ ತಂದುಕೊಡಬಲ್ಲ 3 ಮಾರಾಟ ಮಳಿಗೆಗಳನ್ನು ನಿರ್ಮಿಸಲು ಕಾಮಗಾರಿ ಆರಂಭಿಸಿದ್ದಾರೆ. ಜೊತೆಗೆ ಮಾರಾಟ ಮಳಿಗೆಗಳು ಮುಗಿಯುವ ಹಂತದಲ್ಲಿವೆ. ಹಿತಾಸಕ್ತಿಗೆ ಅನುಗುಣವಾಗಿ ಸಾರಿಗೆ ಸಂಸ್ಥೆ ಕೈಗೆತ್ತಿಕೊಂಡಿರುವ ಈ ಮಹತ್ತರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಕೂಡ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ. ಆದರೆ ತಮ್ಮ ನೈತಿಕತೆಯನ್ನು ಮರೆತು ಸೂಕ್ತ ಕಾರಣವಿಲ್ಲದೆ ತಮ್ಮ ಸ್ವಂತ ಲಾಭವನ್ನೇ ತಮ್ಮ ಉದ್ದೇಶವನ್ನಾಗಿಸಿಕೊಂಡ ಬಸ್ ನಿಲ್ದಾಣದಲ್ಲಿ ಪ್ರಾರಂಭವಾಗುತ್ತಿರುವ ವ್ಯಾಪಾರ ಮಳಿಗೆಗಳನ್ನು ವಿರೋಧಿಸುತ್ತಿವೆ ಮತ್ತು ವಿನಾಕಾರಣ ಕಿರಿಕಿರಿ ಉಂಟು ಮಾಡುತ್ತಿವೆ. ಈ ಬಸ್ ನಿಲ್ದಾಣದ ಆಗಮನ ಮತ್ತು ನಿರ್ಗಮನದ ದ್ವಾರದ ಬಳಿ ಖಾಸಗಿ ವಾಹನಗಳ ಹಾವಳಿಯಿಂದ ಸಂಸ್ಥೆಗೆ ನಿತ್ಯ ಸಾವಿರಾರು ರು ನಷ್ಟವಾಗುತ್ತಿತ್ತು. ಅಷ್ಟೇ ಅಲ್ಲದೆ ದ್ವಿಚಕ್ರ ಮತ್ತು ಖಾಸಗಿ ವಾಹನಗಳ ಅಡ್ಡದಿಡ್ಡಿ ನಿಲುಗಡೆಯಿಂದ ಸಾಕಷ್ಟು ಟ್ರಾಫಿಕ್ ಸಮಸ್ಯೆಯೂ ಉದ್ಭವಿಸುತ್ತಿತ್ತು. ಜೊತೆಗೆ ಈ ಸ್ಥಳದಲ್ಲಿಯೇ ಇದ್ದ ಅನುಪಯುಕ್ತ ಮೂತ್ರಾಲಯದಿಂದ ತ್ಯಾಜ್ಯ ಕಸದ ರಾಶಿ, ಹೊರಗಡೆಯೇ ಮೂತ್ರ ವಿಸರ್ಜನೆ ಸಾಮಾನ್ಯವಾಗಿತ್ತು. ಇದರಿಂದ ಬಸ್ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಗಬ್ಬೆದ್ದ ವಾಸನೆಯಿಂದ ಮೂಗು ಮುಚ್ಚಿಕೊಂಡು ಹಿಡಿಶಾಪ ಹಾಕುತ್ತಿದ್ದರು. ಸಂಸ್ಥೆಯ ಅಧಿಕಾರಿ ಸಿಬ್ಬಂದಿಗಳು ಸಾರ್ವಜನಿಕರಲ್ಲಿ ಹಲವಾರು ಬಾರಿ ಮನವಿ ಮಾಡಿದರೂ ರಾತ್ರಿ ಈ ಸ್ಥಳದಲ್ಲಿ ಮೂತ್ರ ವಿಸರ್ಜನೆ, ಸಾರಾಯಿ ಪ್ಯಾಕೆಟ್ ಎಸೆಯುವುದು ತಪ್ಪಿರಲಿಲ್ಲ. ಹೋಟೆಲ್ನವರು ನಿತ್ಯ ತ್ಯಾಜ್ಯ ಎಸೆದು ಹೋಗುತ್ತಿರುವುದು ಸಾಮಾನ್ಯವಾಗಿತ್ತು. ಹಲವು ಬಾರಿ ಸ್ವಚ್ಛಗೊಳಿಸಿ ಕಸ ಹಾಕದಂತೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಇದನ್ನು ಮನಗಂಡು ಸಾರಿಗೆ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಇದೀಗ ಈ ಸಂಸ್ಥೆಗೆ ಪರಿಹಾರ ಕಂಡುಕೊಳ್ಳುವುದರೊಂದಿಗೆ ಸಂಸ್ಥೆಯ ಆದಾಯ ತಂದುಕೊಡುವ ಯೋಜನೆ ರೂಪಿಸುತ್ತಿದ್ದಾರೆ. ಕಾಣದ ಕೈಗಳು ಸಾರ್ವಜನಿಕರು ಉತ್ತರ ನೀಡುತ್ತಾರೆ. ವ್ಯಾಪಾರ ಮಳಿಗೆಗಳು ಪುನರ್ ಆರಂಭವಾಗಲಿ. ಸತ್ಯದ ಧ್ವನಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವರದಿ ಸುನಿಲ್ ನಾಳ್ಗೆ, CL9 ಕನ್ನಡ ನ್ಯೂಸ್ ಹುಕ್ಕೇರಿ.